ಋಣದಿಂದ ನಮ್ಗೆಲ್ಲ ಅನುಕೂಲ ಆಗಿರ್ತೈತಿ. ಆ ಮಣ್ಣಿನ ಋಣ ಅದನ್ನು ತೀರಿಸ್ಲಿಕ್ಕೆ ಆಗುದಿಲ್ಲ. ಅದರ ಜೊತೆಗೆ ಈ ಸುಂದರ ಸಾಮಾಜಿಕ ನಾಟಕವನ್ನ ಶಾಂತ ರೀತಿಯಿಂದ, ಅದರ ಜೊತೆಗೆ ಯಾವುದೇ ದಾಂಧಲೆಗಳಾಗ್ಲಾರ್ದಂಗ ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಈ ನಾಟಕವನ್ನ ವೀಕ್ಷಣೆ ಮಾಡೋಣ. ಅದರ ಜೊತೆಗೆ ಈ ನಾಟಕವು ಯಶಸ್ವಿ ಆಗಲಿ. ಆದರೆ ಇವತ್ತು ಈ ನಾಟಕಗಳು ಅಳಿವಿನ ಅಂಚಿನಲ್ಲಿ ಅದಾವ. ನಮ್ಮ ಹಳೆಯ ಈ ಒಂದು ನಾಟಕ, ಈ ನಾಟಕಗಳನ್ನ ಬೆಳೆಸಬೇಕು. ಅದರ ಜೊತೆಗೆ ಇದನ್ನ ನಂಬಿದಂತ ಹಲವಾರು ಇವತ್ತು ಉದ್ಯೋಗಿಗಳದಾರ. ಪಾಪ ಕಲಾ ತಂಡ ಐತೆ, ಆಮೇಲೆ ನಾಟಕ ಸ್ಟೇಜ್ ಇರ್ಬೋದು, ಗಾಯಕರು ಇರ್ಬೋದು. ಯಾಕಂದ್ರೆ ಹಗಲಿರುಳು ಎನ್ನದೇ ಈ ಒಂದು ನಾಟಕ ಸಲುವಾಗಿ ಜನರನ್ನ ರಂಜಿಸಲಿಕ್ಕೆ ಇವತ್ತು ಅವರು ತಮ್ಮ ನಿದ್ದೆಯನ್ನ ಬದಿಗಿಟ್ಟು ಇವತ್ತು ಈ ನಾಟಕಕ್ಕೆ ಒಂದು ಹಿಂದೆ ಬೆನ್ನೆಲುಬಾಗಿ ಹಲವಾರು ಸಹಾಯ ಸಹಕಾರಗಳೊಂದಿಗೆ ಈ ನಮ್ಮ ನಾಟಕಕ್ಕೆ ಬೆನ್ನೆಲುಬಾಗಿ ನಿಂತಾರ. ಅದರ ಜೊತೆಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ, ದೇವಾನುದೇವತೆಗಳ ಆಶೀರ್ವಾದದಿಂದ ಈ ನಾಟಕ ಯಶಸ್ವಿಯಾಗಲಿ ಅಂತ ಬಿಡ್ಕೊಂಡು ಈ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಪಡ್ತೀನಿ.